UI ಸಿನಿಮಾದ ವಾರ್ನರ್ ಸಖತ್ ಸದ್ದು ಮಾಡ್ತಾ ಇದೆ. ಹಾಗೆಯೇ ಇದರಲ್ಲಿ ಉಪೇಂದ್ರ ಅವರ ಹೆಸರೇನು, ಅವ್ರ ಕ್ಯಾರೆಕ್ಟರ್ ನೇಮ್ ಏನು ಅನ್ನೋಂಥದ್ದು ಯಾರಿಗಾದ್ರೂ ಗೊತ್ತಾ? ಅಯ್ಯೋ, ಅವ್ರು ರಿವೀಲ್ ಮಾಡೇ 1 ವರ್ಷ ಆಗೋಗಿದೆ, ಆದರೂ ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲವನ್ನೂ ಹೇಳಿರ್ತಾರೆ, ಬಟ್ ತಿಳ್ಕೊಳ್ಳೋ ಮೆಂಟಾಲಿಟಿ ಪ್ರೇಕ್ಷಕನಿಗೆ ಬಿಟ್ಟಿರ್ತಾರೆ. ಉಪೇಂದ್ರ ಅಂದ್ರೇನೆ ಹಾಗೆ ಎಲ್ಲ ಹೇಳಿರ್ತಾರೆ, ಬಟ್ ನಾವು ಹುಡ್ಕೋದು ತುಂಬ ಕಷ್ಟ ಆಗ್ತದೆ, ಮತ್ತೆ ಹುಡ್ಕೋ ಪ್ರಯತ್ನ ಕೂಡ ಮಾಡೋದಿಲ್ಲ. ಏನು ತಲೆಗೆ ಹುಳ ಬಿಟ್ಟವ್ರೆ ಗುರು ಡೈರೆಕ್ಟರ್ ಉಪೇಂದ್ರ ಅಂತ ನಾವು ಫೀಲ್ ಮಾಡ್ಕೊತಾ ಇರ್ತೀವಿ. ಬಟ್ ಉಪೇಂದ್ರ ಅವರು ಎಲ್ಲವನ್ನ ಅವ್ರ ಸಿನಿಮಾದಲ್ಲಿ ಹೇಳಿರ್ತಾರೆ, ಟೀಸರಲ್ಲೂ ಹೇಳಿರ್ತಾರೆ, ವಾರ್ನರಲ್ಲೂ. ಈಗ UI ವಾರ್ನರಲ್ಲಿ ಇರ್ಬೋದು, ಅಥವಾ ಈ ಹಿಂದೆ ಬಿಟ್ಟಿರಲ್ಲ ಫಸ್ಟ್ ಲುಕ್ಕು, ಅದರಲ್ಲೇ ಜನವರಿ 8, 2024 ಒಂದು ಫಸ್ಟ್ ಲುಕ್ ಬಿಡ್ತಾರೆ UI ಸಿನಿಮಾದ್ದು, ಅದರಲ್ಲೇ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಅವ್ರ ಕ್ಯಾರೆಕ್ಟರ್ ಏನು ಅಂತ ನಾವು ಯಾರು ಹುಡುಕಿರ್ಲಿಲ್ಲ. ಸತ್ಯ ಅವರ ಕ್ಯಾರೆಕ್ಟರ್ ನೇಮ್ ಸತ್ಯ. ನೋಡಿ, ನನ್ನ ಹಿಂದೆ ಬರ್ತಾ ಇರೋ ಫಸ್ಟ್ ಲುಕ್ ಏನು ಉಪೇಂದ್ರ ಬಿಟ್ಟಿದ್ರಲ್ಲ UIದು, ಅದರಲ್ಲೇ ಸತ್ಯ UI ಅಂತ ಇದೆ, ಸತ್ಯ ಎವ್ರಿಡೇ ಅಂತ ಇದೆ, ನಾನು ನೀನು ಒಂದಾಗೋದು ಸತ್ಯ ಅಂತ ಇದೆ. ಸೊ ಎಲ್ಲೋ ಒಂದು ಕಡೆ ಸತ್ಯ ಅವರ ಕ್ಯಾರೆಕ್ಟರ್ ನೇಮ್ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ತಿಳ್ಕೊಂಡಿರಲಿಲ್ಲ. ಉಪೇಂದ್ರ ಸಿನಿಮಾ ಅಂದ್ರೇ ಹಾಗೆ. ಈ ಹಿಂದೆ ಉಪೇಂದ್ರ ಸಿನಿಮಾ ಮಾಡಿದ್ರಲ್ವಾ, ಆ ಉಪೇಂದ್ರ ಸಿನಿಮಾದಲ್ಲಿ ಅವ್ರ ಹೆಸರೇನು? ನಾನು ಅಂದರೆ ಬೇರೆ ಏನಲ್ಲ ಕಣ್ರಿ, ಭಾವನೆಗಳು ನನ್ನ ಭಾವನೆ, ನಾನು ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡಿದರು. ಸೊ ಅದೇ ಕ್ಯಾರೆಕ್ಟರ್ ನೇಮಲ್ಲಿ ಹೋದ್ರು. ಈಗ UI ಸಿನಿಮಾದಲ್ಲಿ ನಡೆಯುವಂಥ, ನಮ್ಮ ಕಣ್ಮುಂದೆ ನಡೆಯುವಂಥ ಘಟನೆಗಳು ಕಟು ಸತ್ಯವನ್ನು ನಾನು ನಿಮಗೆ ಬಿಚ್ಚಿಡ್ತಾ ಇದ್ದೀನಿ, ಸತ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಸತ್ಯ ಅನ್ನೋ ಹೆಸರಲ್ಲೇ ಅವ್ರ ಕ್ಯಾರೆಕ್ಟರ್ ನೇಮ್ ಇರಬಹುದು. ಸೊ ಹೀಗಾಗಿ ಸಿನಿಮಾ ನೋಡಿದ ನಂತರವಷ್ಟೇ ಕಂಪ್ಲೀಟ್ ಆಗಿ ನಮಗೊಂದು ಪಿಕ್ಚರ್ ಸಿಗ್ತದೆ. ಏನಂತಂದರೆ UIನಲ್ಲಿ ಸತ್ಯ ಉಪೇಂದ್ರ ತೋರಿಸೋದು ಕೂಡ ಸತ್ಯ ಅನ್ನುವಂಥದ್ದು. ಸೊ ಹೀಗಾಗಿಯೇ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಹುಳ ಬಿಡ್ತಾರೆ. ನಾವು ಇಷ್ಟನ್ನು ಕೂಡ ಅವರು ಹೇಳಿರೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತಂದರೆ ಉಪೇಂದ್ರ ಫ್ಯಾನ್ಸ್ ಆಗೋದು ತುಂಬ ಕಷ್ಟ. ಒಂದೂವರೆ ವರ್ಷದ ಹಿಂದೆ ಆಡಿಯೋ ಟೀಸರ್ ಲಾಂಚಲ್ಲಿ ಒಂದು ಮಾತು ಹೇಳಿದರು ಉಪೇಂದ್ರ. ಅಲ್ಲಿ ಕೂತಿರೋ ಜನರಿಗೆ ಹೇಳಿದರು, ಅಲ್ಲ ನೀವೆಲ್ಲ ಬ್ಯಾಡ್ ಎಂಜಾಯ್ ಮಾಡೋಕ್ಕೆ, ಬ್ಯಾಡ್ನ ತುಂಬ ರಿಸೀವ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀರಿ, ಬ್ಯಾಡ್ನ ಎಂಜಾಯ್ ಮಾಡ್ತಾ ಇದ್ದೀರಿ, UI ಸಿನಿಮಾದಲ್ಲಿ ಬರುವಂಥ ಬ್ಯಾಡ್ ಕ್ಯಾರೆಕ್ಟರ್ನ ನಿಮ್ಮ ಕೈಲಿ ತಡ್ಕೊಳ್ಳೋಕೆ ಸಾಧ್ಯನಾ? ತಡ್ಕೊಳ್ಳೋಕ್ಕಾಗದೇ ಇರುವಷ್ಟು ಬ್ಯಾಡ್ ಆಗಿರುತ್ತೆ ಆ ಕ್ಯಾರೆಕ್ಟರ್ ಅಂತ ಹೇಳಿದರು. ನಿಜಕ್ಕೂ ಅದು ಉಪೇಂದ್ರ ಅವರೇ. ನೀವು ಇದುವರೆಗೂ ಪಿಕ್ಚರಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದ್ದೀರಾ. ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು, ಬಟ್ ನೆಕ್ಸ್ಟ್ ಬ್ಯಾಡ್ ಬರ್ತಾನೆ ನೋಡಿ, ಆ ಬ್ಯಾಡ್ ನ ನೋಡಿ ನೀವು. ಓಕೆ, ನಮ್ಮ ಸುತ್ತ ನಡೀತಾ ಇರತಕ್ಕಂಥ ಏನು ನಾವು ನೋಡ್ತಾ ಇರುವಂಥ ಕಟು ಸತ್ಯ, ಆಗಲೇ ಹೇಳಿದೆ ಸತ್ಯ ಅವರ ಕ್ಯಾರೆಕ್ಟರ್. ಸೊ ಆ ಸತ್ಯ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಬ್ಯಾಡ್ ಆಗಿರುತ್ತೆ ಅನ್ನುವಂಥದ್ದನ್ನು ಉಪೇಂದ್ರ ಆಡಿಯೋ ಟೀಸರ್ ಲಾಂಚಲ್ಲೇ ಹೇಳಿದ್ದಾರೆ. ಸೊ ಹೀಗಾಗಿ ಎಷ್ಟು ಬ್ಯಾಡ್ ಇದ್ದಾರೆ ಅನ್ನೋದನ್ನು ನಾವು ಸಿನಿಮಾ ನೋಡಿಯೇ ತಿಳ್ಕೊಬೇಕು.